ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ ಮತ್ತು ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆಂದು ಹಂಚಿಕೊಳ್ಳಲು ತಂದಿರುವ ವಿಷಯವಸ್ತು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಇತಿಹಾಸ ನೋಡ್ಕೊಂಡು ಬರುವ ಕ್ರಿಸ್ತಶಕ 540ರಿಂದ 757ರವರೆಗೆ ಆಳ್ವಿಕೆ ನಡೆಸಿದ್ದಾರೆ. ಇವರ ರಾಜಧಾನಿ ಬಾದಾಮಿ. ಬಾದಾಮಿ ಚಾಲುಕ್ಯರ ಪ್ರಮುಖ ಅರಸರುಗಳನ್ನು ನೋಡ್ಕೊಂಡು ಬರುವ ಪ್ರಾರಂಭಿಕ ಅರಸರುಗಳಲ್ಲಿ ಜಯಸಿಂಹ ಮತ್ತು ರಣರಾಘ ಇವರು ಈ ವಂಶದ ಮೂಲ ಪುರುಷರು. ಆದರೆ ಇವರು ಸ್ವತಂತ್ರ ರಾಜರಾಗಿರಲಿಲ್ಲ. ಕದಂಬರ ಸಾಮಂತರಾಗಿದ್ದರು. 1ನೇ ಪುಲಿಕೇಶಿ ಕ್ರಿಸ್ತಶಕ 540ರಿಂದ 566ರವರೆಗೆ ಆಳ್ವಿಕೆ ನಡೆಸಿದ್ದಾನೆ. ಈತ ಚಾಲುಕ್ಯ ವಂಶದ ನೈಜ ಸ್ಥಾಪಕ. ಇವನು ಕದಂಬರ ಮೇಲುಗೈಯನ್ನು ಮುರಿದಿದ್ದು ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಲಿಷ್ಠ ಕೋಟೆಯನ್ನು ನಿರ್ಮಿಸಿದನು. ಇವನಿಗಿದ್ದ ಬಿರುದುಗಳು ಸತ್ಯಾಶ್ರಯ, ರಣವಿಕ್ರಮ ಅಂತೇಳಿ. ಅಶ್ವಮೇಧ, ವಾಜಪೇಯಿ ಯಾಗಗಳನ್ನು ಮಾಡಿದನೆಂದು ಶಾಸನಗಳು ನಮಗೆ ತಿಳಿಸುತ್ತವೆ. 1ನೇ ಕೀರ್ತಿವರ್ಮ ಕ್ರಿಸ್ತಶಕ 566ರಿಂದ 596ರವರೆಗೆ ಆಳ್ವಿಕೆ ನಡೆಸಿದ್ದಾನೆ. ಈತ 1ನೇ ಪುಲಿಕೇಶಿಯ ಮಗ. ಇವನನ್ನು ವಾತಾಪಿ ನಿರ್ಮಾಪಕ ಎಂದು ಕರೆಯಲಾಗುತ್ತದೆ. ಕೊಂಕಣದ ಮೇರೆಯವರನ್ನು, ಬನವಾಸಿಯ ಕದಂಬರನ್ನು ಹಾಗೂ ನಳರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದನು ಎಂಬುದಕ್ಕೆ ಇವರ ಕಾಲದಲ್ಲಿ ಬಾದಾಮಿಯ ಪ್ರಸಿದ್ಧ ವೈಷ್ಣವ ಗುಹಾಲಯದ 3ನೇ ಗುಹೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿರುವುದನ್ನು ನಾವು ನೋಡುತ್ತೇವೆ. ಈಗ ಮಂಗಳೇಶ ಕ್ರಿಸ್ತಶಕ 596ರಿಂದ 610ರವರೆಗಿನ ಈತನ ಕಾಲದ ಅವಧಿ. ಕೀರ್ತಿವರ್ಮನ ಸಹೋದರ ಮಂಗಳೇಶ. ಕೀರ್ತಿವರ್ಮನ ಮಕ್ಕಳು ಅಪ್ಪಾರಪ್ಪ ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಇವನು ಅಧಿಕಾರಕ್ಕೆ ಬಂದನು. ರೇವತಿ ದ್ವೀಪವನ್ನು, ಪ್ರಸ್ತುತ ಗೋವಾಕ್ಕೆ ಹಿಂದೆ ರೇವತಿ ದ್ವೀಪವನ್ನು ಕರೆಯೋರು, ವಶಪಡಿಸಿಕೊಂಡನು. ಬಾದಾಮಿಯ ಮಹಾ ವೈಷ್ಣವ ಗುಹಾಲಯದ ನಿರ್ಮಾಣವನ್ನು ಪೂರ್ಣಗೊಳಿಸಿದ. ಅಲ್ಲಿ ಜಯಸ್ತಂಭನನ್ನು ಸ್ಥಾಪಿಸಿದನು. ಮಹಾಕೂಟ ಶಾಸನ ನಮಗೇನು ಹೇಳುತ್ತೆ ಅಂದರೆ, ಇವನ ಕಾಲದ ಪ್ರಮುಖ ಶಾಸನ ಕೊನೆ ಅಧಿಕಾರದ ಮಗನಾದ ಇಮ್ಮಡಿ ಪುಲಿಕೇಶಿಯೊಂದಿಗೆ ನಡೆದ ಯುದ್ಧದಲ್ಲಿ ಮರಣ ಹೊಂದಿದನು. ಇಮ್ಮಡಿ ಪುಲಿಕೇಶಿ ಕ್ರಿಸ್ತಶಕ 610ರಿಂದ 642 ಅತ್ಯಂತ ಪ್ರಮುಖ ಅರಸ ಈತ. 634ರ ಐಹೊಳೆ ಶಾಸನದಲ್ಲಿ ಇವನ ಆಸ್ಥಾನ ಕವಿ ರವಿಕೀರ್ತಿ ಇದನ್ನು ಸಂಸ್ಕೃತ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿ ಕೆತ್ತಿಸಿದನು. ನರ್ಮದಾ ನದಿ ಯುದ್ಧ. ಉತ್ತರ ಭಾರತದ ಪ್ರಬಲ ಸಾಮ್ರಾಟ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸಿದನು. ಈ ವಿಜಯದ ನೆನಪಿಗಾಗಿ ಇವನಿಗೆ ಪರಮೇಶ್ವರ ಮತ್ತು ದಕ್ಷಿಣ ಪಥೇಶ್ವರ ಬಿರುದುಗಳು ಬಂದವು. ಪಲ್ಲವರೊಂದಿಗೆ ಸಂಘರ್ಷ ಮಾಡ್ತಾನೆ. ಪಲ್ಲವರ ರಾಜ ಮಹೇಂದ್ರ ವರ್ಮನನ್ನು ಸೋಲಿಸಿದನು. ಆದರೆ ನಂತರ ಮಹೇಂದ್ರ ವರ್ಮನ ಮಗ ನರಸಿಂಹವರ್ಮ 1ನೇವನು, ಇವನಿಗೆ ಮಾಮಲ್ಲ ಅಂತ ನಾವು ಕರಿತಾ ಇದ್ವಿ, ಇಮ್ಮಡಿ ಪುಲಿಕೇಶಿನ ಸೋಲಿಸಿ ಕೊಂದು ವಾತಾಪಿನ ವಶಪಡಿಸಿಕೊಂಡ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸಿದನು. ಹುಯೆನ್ಸಾಂಗ್ ಭೇಟಿ. ಚೀನಿ ಪ್ರವಾಸಿ ಹುಯೆನ್ಸಾಂಗ್ ಕ್ರಿಸ್ತಶಕ 641ರಲ್ಲಿ ಇಮ್ಮಡಿ ಪುಲಿಕೇಶಿ ಆಸ್ಥಾನ ಮತ್ತು ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ಇಲ್ಲಿನ ಜನರ ಶೌರ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೊಗಳಿಸಿದನು. ಇವನು ಪರ್ಷಿಯಾದ ರಾಜ 2ನೇ ಖುಸ್ರು ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದನು. ಅಜಂತ ಗುಹೆಯೊಂದರಲ್ಲಿ ಈತರ ಚಿತ್ರಣ ಇದೆ. 1ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 650ರಿಂದ 680. ಇಮ್ಮಡಿ ಪುಲಿಕೇಶಿಯ ಮಗ ಪಲ್ಲವರ ವಶದಲ್ಲಿದ್ದ ವಾತಾಪಿಯನ್ನು ಮರು ವಶಪಡಿಸಿಕೊಂಡು ಚಾಲುಕ್ಯ ಸಾಮ್ರಾಜ್ಯವನ್ನು
ಪುನಶ್ಚೇತನಗೊಳಿಸಿದನು. ಪಲ್ಲವರ ರಾಜಧಾನಿ ಕಂಚಿಯ ಕೋಟೆಯನ್ನು ವಶಪಡಿಸಿಕೊಂಡನು. ತನ್ನ ತಂದೆಯ ಸೋಲಿಗೆ ಸೇಡು ತೀರಿಸಿದನು. ವಿನಯಾದಿತ್ಯ ಮತ್ತು ವಿಜಯಾದಿತ್ಯ ಇವರ ಕಾಲದಲ್ಲಿ ಸಾಮ್ರಾಜ್ಯವು ಶಾಂತಿಯುತವಾಗಿತ್ತು. ವಿಜಯಾದಿತ್ಯನು ಪಟ್ಟದಕಲ್ಲಿನಲ್ಲಿ ಪ್ರಸಿದ್ಧ ವಿಜಯೇಶ್ವರ ಅಂದರೆ ಸಂಗಮೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾನೆ. ವಿಕ್ರಮಾದಿತ್ಯ 2 ಕ್ರಿಸ್ತಕ 733 744 ಪಲ್ಲವರನ್ನು 3 ಬಾರಿ ಸೋಲಿಸಿ ಕಂಚಿ ನಗರವನ್ನು ಪ್ರವೇಶಿಸಿದನು. ಆದರೆ ಅಲ್ಲಿನ ಸುಂದರ ರಾಜಸಿಂಹೇಶ್ವರ ಅಂದರೆ ಕೈಲಾಸನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ. ಅದಕ್ಕೆ ಸುವರ್ಣ ದಾನ ಮಾಡಿದನು. ಇವನ ಪ್ರಮುಖ ರಾಣಿಯರಾದ ಲೋಕಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿ ಪಟ್ಟದಕಲ್ಲಿನಲ್ಲಿ ಅನುಕ್ರಮವಾಗಿ ವಿರೂಪಾಕ್ಷ ಅಂದರೆ ಲೋಕೇಶ್ವರ ಮತ್ತು ಮಲ್ಲಿಕಾರ್ಜುನ ತ್ರೈಲೋಕೇಶ್ವರ ದೇವಾಲಯಗಳನ್ನು ನಿರ್ಮಿಸಿದರು. ವಿರೂಪಾಕ್ಷ ದೇವಾಲಯದ ಶಿಲ್ಪಿ ಗುಣಗನ್ ಆಚಾರಿ. 2ನೇ ಕೀರ್ತಿವರ್ಮನ್ ಕ್ರಿಸ್ತಕ 744 757 ಬಾದಾಮಿ ಚಾಲುಕ್ಯರ ಕೊನೆಯ ಅರಸ. ಇವನದೇ ಸಾಮಂತನಾಗಿದ್ದ ರಾಷ್ಟ್ರಕೂಟ ವಂಶಸ್ಥಾಪಕ ದಂತಿದುರ್ಗನು ಸೋಲಿಸಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯನ್ನು ಕೊನೆಗಾಣಿಸಿದನು. ಇಲ್ಲಿ ನಾವು ನೆನಪಿಡಬೇಕಾದಂಥ ಪ್ರಮುಖ ಅಂಶಗಳೆಂದರೆ ಇವರ ರಾಜಧಾನಿ ಬಾದಾಮಿ, ಅದಕ್ಕೆ ವಾತಾಪಿಕೊಂಡು ಅಂತ ಕರೀತಾರೆ. ಇಂದಿನ ಬಾಗಲಕೋಟೆ ಜಿಲ್ಲೆ ಇದೆ. ಇವರ ರಾಜಲಾಂಛನ ವರಹ ಆಗಿತ್ತು. ಮಹಾವಿಷ್ಣುವಿನ ಅವತಾರ ಅಂತ ನಾವು ಹೇಳ್ತೇವೆ. ಇದರ ಸ್ಥಾಪಕ 1ನೇ ಪುಲಿಕೇಶಿ, ಶ್ರೇಷ್ಠ ಅರಸ ಈತ. ಇಮ್ಮಡಿ ಪುಲಿಕೇಶಿ ಅಂತ ಇದನ್ನು ಕರೀತಾರೆ. ಇವರ ಶೈಲಿ ಚಾಲುಕ್ಯ ಶೈಲಿ ಅಥವಾ ವೇಸಾರ ಶೈಲಿ, ನಗರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣ. ಪ್ರಮುಖ ಕೇಂದ್ರಗಳು ಅಂದರೆ ಐಹೊಳೆ, ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ನಾವು ಕರಿತೇವೆ. ಬಾದಾಮಿ ಮತ್ತು ಪಟ್ಟದಕಲ್ಲು ಯುನೆಸ್ಕೋ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಕೊಂಡಿದೆ 1987. ಜೊತೆಗೆ ಮಹಾಕೂಟನು ಕೂಡ ಇಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.